ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಂವಿಧಾನದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣದ ಅಬ್ಬರ, ಅದಕ್ಕೆ ಬಿಜೆಪಿ ಸಂಸದರ ಕೌಂಟರ್ ಅಟ್ಯಾಕ್ ಮತ್ತು ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನ ಇತಿಹಾಸವನ್ನು ತೆಗೆದು ಏನೇನಾಗಿದೆ ಯಾವ ಟೈಮಲ್ಲಿ ಅಂತ ಒನ್ ಬೈ ಒನ್ ದಾಖಲೆ ನಂಬರ್ಸನ್ನು ಇಟ್ಟು ಗುಡುಗಿತನ ನೋಡಿದ್ವಿ. ಈ ಬೆಳವಣಿಗೆ ಬೆನ್ನಲ್ಲೇ ಈಗ ರಾಹುಲ್ ಗಾಂಧಿಯವರ ಟ್ರೋಲ್ ಒಂದು ಕಮಲಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ರಾಹುಲ್ ಗಾಂಧಿಯವರನ್ನು ಟ್ರೋಲ್ ಮಾಡಿದ ಸಂಸದರು, ಬಿಜೆಪಿ ಸಂಸದರು ಟ್ರೋಲರ್ಸ್ ಆಗಿ ಬದಲಾಗಿದ್ದಾರೆ ಅಂದರೂ ತಪ್ಪಿಲ್ಲ. ಅಷ್ಟರ ಮಟ್ಟಿಗೆ ಕಾಲೆಳೆದಿದ್ದಾರೆ ರಾಹುಲ್ ಗಾಂಧಿಯವರನ್ನು. ಇತ್ತ ಕಾಂಗ್ರೆಸ್ ಒಬ್ಬ ರಾಹುಲ್ ಗಾಂಧಿಯವರ ವಿರುದ್ಧ ಇಷ್ಟು ಜನ PM ಇಂದ ಹಿಡಿದು ಸಂಸದರು ಮಿನಿಸ್ಟರ್ಗಳೆಲ್ಲ ಮುಗಿಬೀಳುವಂತಾಯಿತು. ಅದು ರಾಹುಲ್ ಗಾಂಧಿಯವರ ತಾಕತ್ತು ಅಂತ ಡಿಫೆಂಡ್ ಮಾಡ್ಕೊಳ್ತಾ ಇದೆ. ರಾಹುಲ್ ಗಾಂಧಿಯವರ ವಿಡಿಯೋ ಬಿಟ್ಟು ಬಿಜೆಪಿ ಇದು ಸೋರಸ್ ಹೇಳಿಕೊಟ್ಟಿರೋ ಪಾಠ ಇಲ್ಲಿ ಬಂದು ಒಪ್ಪಿಸ್ತಿರೋದು ಅಂತ ವೈರಲ್ ಮಾಡ್ತಿರೋದು ಯಾಕೆ? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಆರಂಭದಲ್ಲಿ ಚಳಿಗಾಲದ ಅಧಿವೇಶನ ಅದಾನಿ ವಿಚಾರಕ್ಕೆ ಬಲಿಯಾಯಿತು, ಜಟಾಪಟಿ ಕಾರಣ ಆಯಿತು. ಕೊನೆಗೆ ಪ್ರತಿಪಕ್ಷಗಳು ಅಂದರೆ INDI ಕೂಟದ ಮಿತ್ರ ಪಕ್ಷಗಳೇ ರಾಹುಲ್ ಗಾಂಧಿ ವಿರುದ್ಧ ಅಸಮಾಧಾನ ಮಾಡಿಕೊಂಡು ಬೇರೆ ಬೇರೆ ವಿಚಾರಗಳ ಚರ್ಚೆ ಆಗಬೇಕು, ಸಂವಿಧಾನದ ಬಗ್ಗೆ ಮತ್ತು ಸಾಕಷ್ಟು ಸಮಸ್ಯೆಗಳಿವೆ ದೇಶದಲ್ಲಿ, ಅದೆಲ್ಲ ಚರ್ಚೆ ಆಗಬೇಕು. ಅದಾನಿ ವಿಚಾರದಲ್ಲಿ ಈ ರೀತಿ ಎಕ್ಸ್ಟ್ರೀಮ್ಗೆ ಹೋಗೋದು ಒಳ್ಳೆಯದಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿ ರಾಹುಲ್ ಗಾಂಧಿ ಅವ್ರಿಗೆ ಹಿನ್ನಡೆಯಾಗಿದ್ದನ್ನು ನೋಡಿದ್ದೀವಿ. ಕೊನೆಗೆ ಸಂವಿಧಾನದ ಮೇಲೆ ಚರ್ಚೆ ಶುರುವಾಯಿತು. ರಾಹುಲ್ ಗಾಂಧಿಯವರು ಮನುಸ್ಮೃತಿಯನ್ನೇ ಈ ದೇಶದ ಸಂವಿಧಾನ ಆಗಬೇಕು ಅಂತ ಹೇಳಿರುವಂಥ ಸಾವರ್ಕರ್ ಮಾತಿಗೆ ಈಗಲೂ ಕೂಡ ನೀವು ಸಮ್ಮತಿಯನ್ನು ಸೂಚಿಸ್ತೀರಾ, ಸಹಮತ ಕೊಡ್ತೀರಾ? ಅದ್ರ ಬಗ್ಗೆ ನೀವು ನಿಮ್ಮ ಸ್ಟ್ಯಾಂಡನ್ನು ತಿಳಿಸಿ ಅಂತ ವಾಗ್ದಾಳಿ ನಡೆಸಿದ್ರು. ಮತ್ತು ಏಕಲವ್ಯನ ಎಕ್ಸಾಂಪಲ್ ಕೊಟ್ಟು ಹೇಗೆ ಆತನ ಬೆರಳನ್ನು ಕತ್ತರಿಸಲಾಯಿತು, ಅಂದರೆ ಕತ್ತರಿಸುವಂತೆ ಮಾಡಲಾಯಿತು, ಅದೇ ರೀತಿಯಲ್ಲಿ ಭಾರತದ ಯುವಕರ ಪರಿಸ್ಥಿತಿ ಆಗಿದೆ. ಸಂವಿಧಾನದಲ್ಲಿ ಅಷ್ಟು ಒತ್ತಡವನ್ನು ಸೃಷ್ಟಿ ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರದಿಂದ, ಮೋದಿಯಿಂದ ಆಗ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದರು. ಅದಕ್ಕೆ ಬಿಜೆಪಿಗರು ಕೊಟ್ಟಿರುವ ಆನ್ಸರ್ ಹೇಗಿದೆ ನೋಡಿ. ಸದನದ ಒಳಗಡೆ ಹೊರಗಡೆ ರಾಹುಲ್ ಗಾಂಧಿ ಅವರ ವಿರುದ್ಧ ಮುಗಿಬೀಳೋ ಕೆಲಸವನ್ನು ಬಿಜೆಪಿ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ರಾಹುಲ್ ಗಾಂಧಿ ಮಾತುಗಳಿವು. 5-6 ವರ್ಷದ ಯುವಕ, ಬಾಲಕನಿಗೆ ಯುವಕ, 5-6 ವರ್ಷಕ್ಕೆ ಯುವಕ ಹೆಂಗಾಗ್ತಾನೆ? ರಾಹುಲ್ ಗಾಂಧಿಯವರ ಈ ಜ್ಞಾನ ಎಲ್ಲಿಂದ ಬರುತ್ತೆ? ಸೋರಸ್ ಹೇಳ್ಕೊಟ್ಟ ಪಾಠವನ್ನು ತಂದು ಇಲ್ಲಿ ಒಪ್ಪಿಸಿದ್ರೆ ಹಿಂಗಾಗತ್ತೆ, ಹೋಮ್ವರ್ಕ್ ಇಲ್ಲದೆ ಬರ್ತಾರೆ ಅಂತ ಎಷ್ಟು ಸಲ ಹೇಳಿದ್ರು ಇವ್ರಿಗೆ ಅರ್ಥ ಆಗಲ್ವಲ್ಲ ಅಂತ ಸೆಷನ್ನ ಒಳಗಡೆ ಹೊರಗಡೆ ವಿಡಿಯೋ ಬಿಟ್ಟು ಟ್ರೋಲ್ ಮಾಡಿರೋದು. ಮತ್ತು ಏಕಲವ್ಯನ ಬೆರಳು ಕಟ್ ಮಾಡಿದ್ದ ದ್ರೋಣಾಚಾರ್ಯ ಅಂತ ಅವರು ಹೇಳ್ತಾರೆ. ಯಾರು ಕಟ್ ಮಾಡಿದ್ರು? ಕಟ್ ಮಾಡಿದ್ದ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಟ್ರೋಲ್ ಮಾಡ್ತಿರೋದು. हजारों साल पहले एक युवा, 6-7 साल का युवा, हर रोज सुबह उठ के 4 बजे उठ के, जैसे ही एकलव्य का, जैसे द्रोणाचार्य जी ने एकलव्य का अंगूठा काटा, वैसे ही आप हिंदुस्तान के युवाओं का तपस्या का मतलब शरीर में गर्मी पैदा करना, समझिए। हाँ, तब का ये मतलब है, तपस्या का ये मतलब है। मैं छोटा था, मैंने पूछा था और उन्होंने बोला, इंदिरा गांधी जी ने बोला कि सावरकर जी compromised with the British, wrote a letter to the British and asked for forgiveness for the British. और उन्होंने बोला, इंदिरा गांधी जी ने बोला that गांधी जी जेल गए, नेहरू जी जेल गए और सावरकर जी ने माफी मांगी थी। ये इंदिरा गांधी जी की पोजीशन है। इंदिरा गांधी ने 1970 में इंदिरा गांधी ने वीर सागर के ऊपर डाक टिकट जारी किया। 1979 में इंदिरा गांधी ने 11,000 रुपया अपने पर्सनल अकाउंट से सावरकर ट्रस्ट को दिया। 1983 में इंदिरा गांधी ने मिनिस्ट्री ऑफ इंफॉर्मेशन एंड ब्रॉडकास्टिंग से उनके ऊपर एक डॉक्यूमेंट्री बनाई। राहुल गांधी जिंदगी में सावरकर नहीं हो सकते और सावरकर के बारे में झूठ बोलना बंद करे और अपने दादी से माफी मांगे जाके। क्या है मनरेगा के काम करने में तपस्या है। तपस्या का मतलब शरीर में गर्मी पैदा करना, समझिए। हाँ, तब का ये मतलब है। तपस्या से गर्मी आती है, ये दूसरा ज्ञान प्राप्त किया। भाई कौन पढ़ा रहा है? ये तो मैंने कई बार इस हाउस में कहा, वो होमवर्क नहीं करते। लेकिन तपस्या ऐसे पवित्र शब्द को क्यों बदनाम कर रहे हैं? सबसे बुरी बात तो यह है कि इसमें कुछ भी
भारतीय नहीं है। भारत के संविधान के बारे में सबसे बुरी बात तो यह है कि इसमें कुछ भी भारतीय नहीं है। ये आपके नेता ने कहा था, लेकिन ये नहीं बता पाए कि उसके पन्ने तक कितने हैं, क्योंकि उन्होंने कभी खोला ही नहीं। आज मैं इसी, क्योंकि ये संविधान जो राहुल जी सब तरफ दिखाते हैं सर, शायद इन्होंने इसके 2 पन्ने भी खोलकर नहीं देखे। ಹಾಗೆ ರಾಹುಲ್ ಗಾಂಧಿ ಅವರು ತಪಸ್ಸು ಅಂದ್ರೆ ದೇಹದಲ್ಲಿ ಉಷ್ಣೋತ್ಪತ್ತಿ ಅಂತ ಹೇಳಿಕೆ ಕೊಟ್ಟಿದ್ರ ವಿರುದ್ಧ ಬಿಜೆಪಿಯ ಸಂಸದರು ಮುಗಿಬಿದ್ದಿದ್ದಾರೆ. ತಪಸ್ಸು ಅನ್ನೋ ಅತ್ಯಂತ ಪವಿತ್ರದ ಪದವನ್ನೇ ನೀವು ಹಾಳು ಮಾಡಿ ಹೊಸ ಡೆಫಿನೇಷನ್ ಕೊಟ್ಟು ಏನು ಹೇಳೋಕೆ ಹೊರಟಿದ್ದೀರಿ, ಏನು ಅಧ್ಯಯನ ಮಾಡ್ಕೊಂಡು ಬಂದಿದ್ದೀರಿ, ಎಲ್ಲಿಂದ ಕಲ್ತ್ರಿ ಇದನ್ನೆಲ್ಲ ಅಂತ ರಾಹುಲ್ ಗಾಂಧಿ ಅವ್ರಿಗೆ ತಿರುಗೇಟನ್ನು ಕೊಟ್ಟಿರೋದು. ಸೊ ಈ ವಿಡಿಯೋಗಳು ಈಗ ಕಮಲಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಮೂಲಕ ರಾಹುಲ್ ಗಾಂಧಿಯವರು ಪಾಪ ಏನು ಇತಿಹಾಸವನ್ನು ತಿಳಿದುಕೊಳ್ಳದೇನೆ ಮಾತಾಡೋದಕ್ಕೆ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಮುಗಿಬೀಳ್ತಿದ್ದಾರೆ. ಆದರೆ ಕಾಂಗ್ರೆಸ್ ಮಾತ್ರ ವಾಟ್ಸಾಪ್ ಯೂನಿವರ್ಸಿಟಿಯೇ ನಗೋ ರೀತಿಯಲ್ಲಿ ಮೋದಿ ಅವರು ಭಾಷಣ ಮಾಡಿದ್ದಾರೆ. ಅದೇ ಹಳೆ ಲೆಕ್ಚರರ್ ಕೇಳ್ದಂಗೆ ಆಯಿತು, ಅವ್ರು ಲೆಕ್ಚರರ್ ಭಾಷಣ ಕೇಳ್ದಂಗೆ ಆಯ್ತು. ನಮಗೆ ಬಿ ಜೆ ಪಿ ಎಂ ಪಿಗಳಿಗೆ ಬೋರ್ ಆಗ್ತಿತ್ತು ಸೆಷನಲ್ಲಿ ಕೂತ್ಕೊಂಡು, ಹೇಳಿದ್ದೇ ಎಷ್ಟು ಸಲ ಹೇಳ್ತಾರೆ ಮೋದಿ ಅವರು ಅಂತ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿರೋದು. ಸೊ ಸಂವಿಧಾನವನ್ನು ಯಾರು ಹಾಳು ಮಾಡಿದ್ದು, ಸಂವಿಧಾನವನ್ನು ಯಾರು ಒತ್ತಡದಲ್ಲಿ ಇಟ್ಟಿರೋದು ಅನ್ನೋ ವಿಷಯ ಜಟಾಪಟಿಗೆ ಕಾರಣ ಆಗಿದೆ. ಕೈಕಮಲದ ನಡುವೆ 75 ಸರಿ ತಿದ್ದುಪಡಿ ಮಾಡಿ ಅವಶ್ಯಕತೆ ಬಿದ್ದರೆ ನಮಗೆ ಅಡ್ಡ ಆದರೆ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ನೆಹರು ಅವರು ಮುಖ್ಯಮಂತ್ರಿಗಳಿಗೆ ಬರೆದಿದ್ದ ಪತ್ರದ ವಿಚಾರವನ್ನು ಉಲ್ಲೇಖ ಮಾಡಿ, ಒಂದು ಕುಟುಂಬದ ಪಾಕೆಟಲ್ಲಿತ್ತು, ಕೈಯಲ್ಲಿತ್ತು ಈ ಸಂವಿಧಾನ, ಈಗ ಅದಾಗ್ತಿಲ್ಲ ಅಂತ ಇಷ್ಟೆಲ್ಲ ಬಾಯಿ ಬಿಡ್ಕೊಳ್ತಿದ್ದಾರೆ ಅಂತೆಲ್ಲ ಮೋದಿ ತಿರುಗೇಟ್ಕೊಟ್ರು. ಮೋದಿ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ವಾಗ್ದಾಳಿ ಮಾಡೋರಿಗೆ ಗೊತ್ತಿಲ್ಲ ಸಂವಿಧಾನವನ್ನು ನಾನು ಹೇಗೆ ಆನೆ ಅಂಬಾರಿಯ ಮೇಲೆ ಇಟ್ಟು ಮೆರವಣಿಗೆ ಮಾಡಿದ್ದೆ ಅಂತ ಗುಜರಾತ್ CM ಆಗಿದ್ದಾಗ ಮಾಡಿದ್ದಂತಹ ಕೆಲಸದ ನೆನಪು ಮಾಡಿ ಸೆಷನ್ನಲ್ಲಿ ಉತ್ತರ ಕೊಟ್ಟಿದ್ದನ್ನು ನೋಡಿದ್ವಿ ನಾವು. ಸೊ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ, ನೆಹರು ಅವರ ಕಾಲದಲ್ಲಿ ಸಂವಿಧಾನವನ್ನು ಯಾವ ರೀತಿ ಉಸಿರುಗಟ್ಟಿಸಲಾಗಿತ್ತು ಮತ್ತು ಈಗ ಏನಾಗ್ತಾ ಇದೆ, ನೀವೇ ವ್ಯತ್ಯಾಸ ನೋಡಿ ಅಂತ ಮೋದಿಯವರು ಆನ್ಸರ್ ಮಾಡಿದ್ದು. ರಾಹುಲ್ ಗಾಂಧಿಯವರು ಮನುಸ್ಮೃತಿ ವಿಚಾರದಲ್ಲಿ ಅಟ್ಯಾಕ್ ಮಾಡಿದ್ದು ಈಗ ತೀವ್ರ ಜಟಾಪಟಿಗೆ ಕಾರಣ ಆಗಿದೆ. BJP ಕಾಂಗ್ರೆಸ್ನ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಸಮರಕ್ಕೆ ನಾಂದಿ ಹಾಡಿದೆ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.